ಸದ್ಯ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವ ಶಿವರಾತ್ರಿ ಸಂಭ್ರಮದ ಕುರಿತಂತೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ ನೋಡಿ. ನಾಮಕ್ಕೆ ಸಾಟಿ ಬೇರಿಲ್ಲ. ಇವತ್ತು ಶಿವರಾತ್ರಿಯ ಸಂಭ್ರಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಕಳೆಗಟ್ಟಿರುವಂಥದ್ದು. ಇವತ್ತು ಶಿವರಾತ್ರಿಯ ವಿಶೇಷ ಅಂತಂದ್ರೆ ಇಡೀ ದಿನ ಕೂಡ ಶಿವನ ಆರಾಧನೆಯನ್ನ ಮಾಡ್ತಾರೆ, ಶಿವನ ಜಪತಪ ಮಾಡ್ತಾರೆ, ಇಡೀ ದಿನ ಉಪವಾಸವನ್ನ ಮಾಡ್ತಾರೆ, ರಾತ್ರಿ ಇಡೀ ಕೂಡ ಜಾಗರಣೆ ಮಾಡ್ತಾರೆ. ಇದು ಶಿವರಾತ್ರಿಯ ವಿಶೇಷವಾಗಿರುವಂಥದ್ದು. ಶಿವರಾತ್ರಿಯ ಆಚರಣೆಯ ಹಿನ್ನೆಲೆ ಏನು, ಶಿವರಾತ್ರಿಯ ಸಂಭ್ರಮ ಬೆಂಗಳೂರಿನಲ್ಲಿ ಹೇಗಿದೆ, ಭಕ್ತರ ಒಂದು ರೆಸ್ಪಾನ್ಸ್ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನು ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಗಿನ ಜಾವದಿಂದಲೂ ಕೂಡ ವಿಶೇಷವಾಗಿ ಪೂಜೆ ಪುನಸ್ಕಾರ ಅಭಿಷೇಕಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಬೆಳಗ್ಗೆ 3 ಗಂಟೆಯಿಂದಲೇ ಕೂಡ ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಹೀಗಾಗಿ ಶಿವನಿಗೆ ವಿವಿಧ ಅಭಿಷೇಕಗಳನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಪಂಚಾಭಿಷೇಕ, ರುದ್ರಾಭಿಷೇಕ, ಕ್ಷೀರಾಭಿಷೇಕ ಮಾಡಲಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಬೆಳಗಿನ ಜಾವದಿಂದಲೂ ಕೂಡ ಭಕ್ತ ಸಾಗರವು ಕೂಡ ಹರಿದು ಬರ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕೂಡ ಭಕ್ತರ ಸಾಲು ಇರುವಂಥದ್ದು. ಬೆಳಗ್ಗೆ ವಿವಿಧ ಅಭಿಷೇಕ ಮತ್ತು ಪೂಜೆ ಪುನಸ್ಕಾರ ಮಾಡಲಾಗಿರುವಂಥದ್ದು. ಹೀಗಾಗಿ ಶಿವನ ದರ್ಶನವನ್ನ ಮಾಡಕ್ಕೆ ಬೆಳಗಿನ ಜಾವದಿಂದ ಕೂಡ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲೂ ಕೂಡ ಭಕ್ತರ ಆಗಮನ ಕೂಡ ಆಗ್ತಾ ಇರುವಂಥದ್ದು. ಇವತ್ತು ಶಿವನ ದರ್ಶನ ಮಾಡಿದ್ರೆ, ಶಿವನ ಆರಾಧನೆ ಮಾಡಿದ್ರೆ, ಶಿವನ ಜಪತಪ ಮಾಡಿದ್ರೆ ಎಲ್ಲ ಒಂದು ಇಷ್ಟಾರ್ಥಗಳು ಕೂಡ ಪ್ರಾಪ್ತಿ ಆಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ. ಹೀಗಾಗಿ ಶಿವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಲ ಶಿವನ ದೇವಸ್ಥಾನಗಳು ಕೂಡ ಭಕ್ತರು ಬಂದು ದರ್ಶನವನ್ನ ಮಾಡ್ತಾರೆ. ವಿಶೇಷವಾಗಿ ಇವತ್ತು ಶಿವ ಪಾರ್ವತಿಯವರ ಸಮ್ಮಿಲನವಾಗಿರುವಂಥದ್ದೇ ನಾವು ವಿವಾಹವಾಗಿರುವಂಥ ದಿನ. ಹೀಗಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಕೂಡ ಶಿವ ಇವತ್ತು ನೃತ್ಯ ತಾಂಡವವನ್ನು ಆಡಿರುವಂಥ ದಿನ. ಹೀಗಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಇವತ್ತು ಇಡೀ ದಿನ ಕೂಡ ಭಕ್ತರು ಉಪವಾಸವನ್ನು ಮಾಡ್ತಾರೆ, ಶಿವನ ಜಪ ಮಾಡ್ತಾರೆ, ಅವರ ಇಷ್ಟಾರ್ಥಗಳನ್ನು ಕೂಡ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಶಿವನ ಆರಾಧನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಒಂದು ರೀತಿಯಾಗಿ ಸಂಭ್ರಮ ಕಳೆಗಟ್ಟಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಹರ್ಷಿತಾ ಪಾಟೀಲ್, ರಾಜ್ ನ್ಯೂಸ್, ಬೆಂಗಳೂರು.